ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹಾಗಲಕಾಯಿ ಗೊಜ್ಜು ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತದೆ ಅಂದರೆ ನೀವು ಮಾಡಿ ನೋಡಿ ತಿಂದರೆ ಗೊತ್ತಾಗುವುದು, ಅಷ್ಟು ಚೆನ್ನಾಗಿರ್ತದೆ. ನೋಡಿ ಹೇಗೆ ಡ್ರೈ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ನೋಡಿ, ಹಾಗೆ ಎಷ್ಟು ಇದು ಲಿಕ್ವಿಡ್ ಎಲ್ಲ ಎಷ್ಟು ಶೈನಿಂಗ್ ಆಗಿ ಕಾಣ್ತಿದೆ ನೋಡಿ. ಈ ಥರ ಒಂದು ಗೊಜ್ಜು ಮಾಡಿದರೆ ಎಲ್ಲರೂ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಾಣಲಿ ಹೀಟ್ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಶೇಂಗಾ ಬೀಜ ಹುರಿದಾಗಿದೆ ನೋಡಿ, ಸ್ವಲ್ಪ ಇದು ಒಡ್ಕೊಂಡಿದೆ ನೋಡಿ, ಅಷ್ಟಾದರೆ ಸಾಕು. ಇದಾಗಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತೇನೆ. ಇದು ಶೇಂಗಾ ಏನಾಗೋದಿಲ್ಲ, ಅದು ಸೀದು ಹೋಗುವುದಿಲ್ಲ. ಯಾವಾಗಲೂ ಶೇಂಗಾ ಸ್ವಲ್ಪ ಹುರಿದಾದ್ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಉದ್ದಿನಬೇಳೆ ಮುಂಚೆಗೆ ಹಾಕ್ಕೊಳ್ಬೇಡಿ, ಯಾಕೆಂದರೆ ಶೇಂಗಾ ಹುರಿಯೋದು ಸ್ವಲ್ಪ ಲೇಟ್ ಆಗ್ತದೆ ರೋಸ್ಟ್ ಆಗೋದು. ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆ ಕೂಡ ಹುರಿದಾಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ, ಮತ್ತು ಘಮ ಬರ್ತದೆ, ಆಗ ಆಗಿದೆ ಅಂತ. ಈಗ 1 ಟೇಬಲ್ ಸ್ಪೂನ್ ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು. ಇದು ಹಾಕ್ಕೊಳ್ಳೋಣ. ಇದು ಕೂಡಲೇ ಆಗ್ತದೆ ನೋಡಿ, ಚಟಪಟ ಶಬ್ದ ಬರ್ತಾ ಇದೆ ನೋಡಿ. ಇದಾಗಿದೆ, ತಗೊಳ್ಳೋಣ. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಈಗ ಫ್ರೆಂಡ್ಸ್, ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಇದು ಕೊಬ್ಬರಿ ತಗೊಂಡಿದ್ದೇನೆ. ಅಂದರೆ ಇದು ಹಸಿ ತುರಿ ಅಲ್ಲ, ಕೊಬ್ಬರಿ. ಈ ಗೊಜ್ಜಿಗೆ ಈ ಥರ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕೊಬ್ಬರಿ ಇಲ್ಲಾಂದರೆ ನೀವು ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಫ್ರೈ ಮಾಡಬೇಕಾಯ್ತಾ, ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ನಾವು ಕಾಯಿ ಸ್ವಲ್ಪ ಹುರ್ಕೊಂಡ್ರೆ. ನೀವು ಕೊಬ್ಬರಿ ಇಲ್ಲಾಂದರೆ ಕಾಯಿ ತುರಿ ಕೂಡ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಫ್ರೈ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರಾಯ್ತು. ಓಕೆ ಫ್ರೆಂಡ್ಸ್, ನಮ್ಮ ಕಾಯಿ ಕೂಡ ಆಗಿದೆ ನೋಡಿ. ಸ್ವಲ್ಪ ಕಲರ್ ಸ್ವಲ್ಪ ಇದಾಗಿದೆ ನೋಡಿ, ಬ್ರೌನ್ ಬಂದಿದೆ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಕೂಡ ತಗೊಳ್ತೇನೆ. ಆದರೆ ಇದು ಶೇಂಗಾ ಬೀಜ ಪೌಡ್ರ್ ಆದಮೇಲೆ ಮತ್ತೆ ಇದು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗಲೇ ಅದ್ರ ಒಟ್ಟಿಗೆ ಹಾಕ್ಕೊಳ್ಬಾರ್ದು. ಓಕೆ, ಈಗ ಇದೇ ಬಾಣಲಿಗೆ ಫ್ರೆಂಡ್ಸ್ ನಾನು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆಗಿದೆ. ಈಗ ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲವನ್ನು ಹಾಕ್ಕೊಳ್ತೇನೆ. ಈಗ ಒಣಮೆಣಸು ಹಾಕ್ಕೊಳ್ತೇನೆ, 2 ಒಣಮೆಣಸು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ನಾನು ಒಂದು 300 ಗ್ರಾಮು ಹಾಗಲಕಾಯಿ ತಗೊಂಡಿದ್ದೇನೆ. ಚಿಕ್ಕದಾಗಿ ಹಚ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಬೇಕು. ತೊಳೆದಾದ್ಮೇಲೆ ಹಚ್ಕೊಳ್ಳಿ. ಆಮೇಲೆ ಇದ್ರ ಸ್ಕಿನ್ ಏನೂ ತೆಗಿಲಿಲ್ಲ ನಾನು, ಸ್ಕಿನ್ನೆಲ್ಲ ಹಾಗೆ ಇದೆ, ಸ್ಕಿನ್ ತೆಗಿಲಿಲ್ಲ ನೋಡಿ. ಇದು ಹಾಕ್ಕೊಳ್ತೇನೆ. ನೀವು ರೌಂಡ್ ಕೂಡ ಮಾಡ್ಕೊಳ್ಬೋದು, ರೌಂಡ್ ಆಗಿ ಕೂಡ ಹಚ್ಕೊಳ್ಬೋದು. ಆದರೆ ತುಂಬ ತೆಳ್ಳಗೆ ಹಚ್ಕೊಳ್ಬೇಕಾಗ್ತದೆ, ತುಂಬ ತೆಳ್ಳಗೆ ಅದು ಸ್ಲೈಸ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಅದು ನಾವು ನೀರು ಹಾಕೋದಿಲ್ಲ ಅಲ್ವಾ, ಹಾಗಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ಒಂದು 75% ನಾವು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಹಾಗಲಕಾಯಿ ಫ್ರೈ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ, ಮತ್ತು ಚಿಕ್ಕದಾಗಿದೆ ನೋಡಿ. ಸ್ವಲ್ಪ ಅದು ಇದಾಗಿ ಆಯಿಲಲ್ಲಿ ಫ್ರೈ ಆಗಿ ಚಿಕ್ಕದಾಗಿದೆ. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತದೆ ನೋಡಿ ಡಿಫ್ರೆನ್ಸ್. ಹಾಕುವಾಗ ಗ್ರೀನ್ ಇತ್ತಲ್ವ, ಈಗ ಬೆಂದಿದೆ, ಒಂದು 50% ಬೆಂದಿದೆ. ಈಗ ನಾವು ಇದಕ್ಕೆ ಹುಳಿ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಹುಳಿ ನಾನು ಒಂದು ಲೆಮನ್ ಗಾತ್ರದ ಹುಳಿ ನೆನೆಸಿಟ್ಕೊಂಡಿದ್ದೇನೆ. ಇದನ್ನು
ಹಾಕೊಳ್ಳುವ ನೀರು. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ. ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತೇನೆ. ಇದು ಜೋನಿ ಬೆಲ್ಲ, ಹಾಗಾಗಿ ನೀರಿದೆ ಫ್ರೆಂಡ್ಸ್. ಜೋನಿ ಬೆಲ್ಲ ಅಂತಾರೆ ನೋಡಿ, ನೀರು ಬೆಲ್ಲ. ಅದು ಆರ್ಗ್ಯಾನಿಕ್, ಒಳ್ಳೆಯದು, ಅದು ತುಂಬ ಒಳ್ಳೆಯದಾಯ್ತಾ. ನೀವು ಸಿಕ್ಕಿದರೆ ಎಲ್ಲಾದರೂ ತಗೊಂಡು ಬನ್ನಿ. ಮಲೆನಾಡು ಬೆಲ್ಲ ಅಂತ ಹೇಳ್ತಾರೆ, ಅದರಲ್ಲಿ ಬರ್ದಿರ್ತದೆ ಮಲೆನಾಡು ಬೆಲ್ಲ ಅಂತ, ತುಂಬ ಒಳ್ಳೆಯದು. ನೋಡಿ ಈಗ ಸ್ಲೋ ಫ್ಲೇಮಲ್ಲಿ ಇಡುವ ಫ್ರೆಂಡ್ಸ್, ಲೋ ಆಗಿ ಇಡುವ. ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಉಪ್ಪು ಹಾಕ್ತೇನೆ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ, ಸ್ವಲ್ಪ ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಸ್ವಲ್ಪ ಒಂದು ಕಾಲು ಟೀ ಕುಡು ಕಪ್ಪಲ್ಲಿ ಒಂದು ಕಾಲು ಕಪ್ಪು ಸೇರಿಸಿದ್ದೇನೆ. ಆಮೇಲೆ ಹುಳಿ ಮತ್ತು ಸಿಹಿ ನೋಡಿಕೊಂಡು ಹಾಕ್ಕೊಳ್ಬೋದು. ಕೆಲವೊಬ್ಬರಿಗೆ ಕಹಿ ಇಷ್ಟ ಆಗಲ್ಲ ಅಂಥವರು ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದರೆ ಅಷ್ಟು ಕಹಿ ಗೊತ್ತಾಗೋದಿಲ್ಲ, ಸಿಹಿ ಇರ್ತದೆ. ಹುಳಿ ಕೂಡ ಹಾಗೆ, ಅದಕ್ಕೆ ತಕ್ಕನಾಗಿ ಹುಳಿಯೂ ಕೂಡ ಹಾಕ್ಕೊಳ್ಬೇಕು. ಈಗ ಲಿಡ್ ಕ್ಲೋಸ್ ಮಾಡ್ತೇನೆ. ಇದು ಹೀಗೆ ಬೇಯ್ತಾ ಇರಲಿ. ಈಗ ನಾವು ನಮ್ಮ ಇದೆಲ್ಲ ಡ್ರೈ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಫ್ರೈ ಮಾಡಿ ನಮ್ಮ ಶೇಂಗಾ ಬೀಜ ಎಲ್ಲ, ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಇದನ್ನು ಹಾಕ್ಕೊಳ್ಳೋಣ, ಸಾಮಗ್ರಿಗಳನ್ನು. ನಮ್ಮ ಎಳ್ಳು, ಉದ್ದಿನಬೇಳೆ ಹಾಗೂ ಶೇಂಗಾ ಇದನ್ನು ಹಾಕಿ ಪೌಡ್ರ್ ಆದಮೇಲೆ ನಾವು ಮತ್ತೆ ಇದು ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಒಟ್ಟಿಗೆ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಜಾಸ್ತಿ ಪಸೆ ಇರ್ತದೆ, ಹಾಗಾಗಿ ಇದು ಪೌಡ್ರ್ ಆದಮೇಲೆ ಇದು ಹಾಕ್ಕೊಳ್ಳುವ. ನಾನು ಪೌಡ್ರ್ ಮಾಡಿ ತರ್ತೇನೆ ಫ್ರೆಂಡ್ಸ್. ನೋಡಿ ಪೌಡ್ರ್ ಆಗಿದೆ. ಈಗ ನಾವು ಈ ಕಾಯಿ ಹಾಕ್ಕೊಳ್ಳೋಣ, ಕೊಬ್ಬರಿ. ಇದನ್ನು ಕೂಡ ಹಾಗೆ ನುಣ್ಣಗೇನು ಆಗಬೇಕಂತ ಏನಿಲ್ಲ, ಸ್ವಲ್ಪ ತರಿ ಇರಬೇಕಾಯ್ತಾ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಕೂಡ ಪೌಡ್ರ್ ಆಗಿದೆ. ಇಷ್ಟ ಆದರೆ ಸಾಕು, ತುಂಬ ಇದಾಗಬೇಕಂತಿಲ್ಲ, ನೈಸ್ ಆಗಬೇಕಂತಿಲ್ಲ, ಇಷ್ಟ ಇದ್ದರೆ ಚೆನ್ನಾಗಿರ್ತದೆ. ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ಇದು ಕೊಬ್ಬರಿ, ಅದಕ್ಕೋಸ್ಕರ ಇಷ್ಟೇ ಸಾಕು ಆಯಿತಾ ಫ್ರೆಂಡ್ಸ್. ಈಗ ನಮ್ಮ ಹಾಗಲಕಾಯಿ ಬೆಂದಿದೆ ನೋಡಿ, ಚಿಕ್ಕದಾಗಿ ಹಚ್ಕೊಂಡಿದ್ದಲ್ವ, ಬೇಗ ಬೇಯ್ತದೆ ನೋಡಿ. ಸಾಫ್ಟ್ ಆಗಿದೆ ನೋಡಿ, ಬೆಂದಿದೆ. ಈಗ ನಾವು ಚಿಲ್ಲಿ ಪೌಡ್ರ್ ಸೇರಿಸ್ಬೇಕಾಗ್ತದೆ. ನಾನು ಫ್ರೆಂಡ್ ನೋಡಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಬೋದು, ನಿಮಗೆ ಜಾಸ್ತಿ ಸ್ವೀಟ್ ಖಾರ ಬೇಕಿದ್ದರೂ ಹಾಕ್ಕೊಳ್ಬೋದು, ಒಂದು ಸರಿ ಚೆಕ್ ಮಾಡಿ. ಹಾಗೆ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಬೆಲ್ಲ ಕೂಡ ಹಾಗೆ ಫ್ರೆಂಡ್ಸ್, ನಾನು ತುಂಬ ಹಾಕಲಿಲ್ಲ, ಇದು ಸ್ವಲ್ಪ ಕಹಿ ಇದೆ. ನಮಗೆ ಇದೇ ಥರ ಇಷ್ಟ. ನೀವು ಬೆಲ್ಲ ಬೇಕಿದ್ದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು, ಇನ್ನೂ ಒಂದು ಲೆಮನ್ ಗಾತ್ರದ ಬೆಲ್ಲ ಸೇರಿಸ್ಬೋದು. ಕೆಲವು ಕೈ ತಿನ್ನೋದಿಲ್ಲಲ್ವ, ಹಾಗಾಗಿ ಬೆಲ್ಲ ಕೂಡ ಸೇರಿಸ್ಬೋದು. ನಮಗೆ ಸ್ವಲ್ಪ ಕೈ ಇದ್ರೇ ಇಷ್ಟ, ಅದಕ್ಕೋಸ್ಕರ ನಾನು ಬೆಲ್ಲ ಕಡಿಮೆ ಹಾಕಿದ್ದೇನೆ. ಗೊಜ್ಜು ಅಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಈ ಥರ ಮಾಡಿದರೆ. ಈಗ ನಾವು ಈ ಪೌಡ್ರನ್ನು ಹಾಕ್ಕೊಳ್ಳುವ. ಉಪ್ಪು ಕೂಡ ಒಂದು ಸರಿ ಚೆಕ್ ಮಾಡಿ ಆಮೇಲೆ ಮತ್ತೆ ಬೇಕಿದ್ರೆ ಹಾಕ್ಕೊಳ್ಳಿ. ಇದು ನಾನು ಹಾಕಿದ್ದು ಕರೆಕ್ಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಚಪಾತಿ, ರೈಸು ಯಾವುದಕ್ಕೂ ಆಗ್ತದೆ, ಚೆನ್ನಾಗಿರ್ತದೆ. ಹಾಗೆ ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಹೀಗೆ ಒಂದು 5 ಮಿನಿಟ್ಸ್ ಹೀಗೆ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೇನೆ. ನಮ್ಮ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ, ಆಯಿಲೆಲ್ಲ ಬಿಟ್ಕೊಂಡಿದೆ. ನಿಮಗೆ ನೀರು ಬೇಕಂತ ಇದ್ದರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಬೋದು, ಅರ್ಧ ಗ್ಲಾಸ್ ನೀರು. ಡ್ರೈ ಬೇಕಿದ್ದರೆ ಇಷ್ಟೇ ಇರಲಿ, ಇಲ್ಲಾಂದರೆ ನೀವು ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು, ಲಿಕ್ವಿಡ್ ಅಂಶ ಜಾಸ್ತಿ ಮಾಡ್ಕೊಳ್ಬೋದು. ಇದು ಡ್ರೈ ಆಗಿದೆ, ಇದಾಗಿದೆ ಫ್ರೆಂಡ್ಸ್. ಈಗ ನೋಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಆಯಿತಾ. ತುಂಬ ಚೆನ್ನಾಗಿ ಬರ್ತದೆ, ನೀವು ಮಾಡಿ ನೋಡಿ.
ಇದೇ ಹದದಲ್ಲಿ ಹೀಗೆ ಮಾಡಿ ತುಂಬ ಚೆನ್ನಾಗಿರ್ತದೆ ನೋಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟಪಡದಿದ್ದವರು ಕೂಡ, ಹಾಗಲಕಾಯಿ ಅಂದರೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ ಕಹಿ ಅಂತ. ಆದರೆ ನೀವು ಹೀಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ, ನೀವು ಮಾಡಿ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ.